ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾಡಿ ಯಾರು ಎಲ್ಲಿ ಯಾವ ಕಡೆ ಹೋಗಿ ತಪ್ಪಿಸ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ವಂತೆ. ಎಲ್ರು ಲಾಕ್ ಆಗ್ಬಿಟ್ಟಿದ್ದಾರೆ. ಆ ಧನಲಕ್ಷ್ಮಿ ವಿಶಾಲ ಒಂದ್ ಕಡೆ ಆದ್ರೆ ಈ ಪದ್ದು ಇನ್ನೊಂದ್ ಕಡೆ. ಮುಗೀತು, ಎಲ್ರು ಕಥೆನೂ ಮುಗೀತು. ಸೂಪರ್ ಮಾಮ್, ಇವಾಗ ಏನ್ ಮಾಡ್ತಾಳೆ ಶ್ರಾವಣಿ? ಮನೆಯವರೆಲ್ಲ ಅವಮಾನ ಅನುಭವಿಸಿ ಬದುಕೋಕಾಗದೆ ಒದ್ದಾಡ್ತಿರುವಾಗ ಶ್ರಾವಣಿ ಅದನ್ನ ನೋಡ್ಕೊಂಡಿರ್ತಾಳ ಅಥವಾ ಸೋತು ಸಾಯ್ಬೇಕು ಅಂತ ಅನ್ಕೊಂತಾಳ? ಸಾಯ್ಬಾರ್ದು ಮಾಡಿ, ಅವಳು ಅಷ್ಟು ಸುಲಭವಾಗಿ ಸಾಯ್ಬಾರ್ದು. ನರಳಿ ನರಳಿ ಚಿತ್ರ ಹಿಂಸೆ ಅನುಭವಿಸಿ ಸಾಯ್ಬೇಕು. ಮಾಮ್, ನೀನು ಹೇಳ್ದಂಗೆ ಈ ಚಿಕ್ಕ ಪುಟ್ಟ ಶಿಕ್ಷೆ ಎಲ್ಲ ಅವಳಿಗೆ ಸಾಕಾಗಲ್ಲ ಮಾಮ್. ಅವಳಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂದ್ರೆ ನರ್ಕದಲ್ಲೂ ಆ ಶಿಕ್ಷೆ ಸಿಗಬಾರ್ದು. ನೀನು ಅಂತ ಶಿಕ್ಷೆ ಕೊಡಬೇಕು. ನೋಡ್ತಿರು ಮಾಡಿ, ಇನ್ನು ಮುಂದೆ ಅವಳು ನಡೆಯೋ ದಾರಿ ನರ್ಕದ ಕಡೆನೆ ಅವಳನ್ನ ಕರ್ಕೊಂಡು ಹೋಗುತ್ತೆ. ಇನ್ನು ದೊಡ್ಡ ದೊಡ್ಡ ಶಿಕ್ಷೆಗಳು ಅವಳಿಗೋಸ್ಕರ ಕಾಯ್ತಾ ಇದೆ. ಏನ್ ಮಾಮ, ಏನ್ ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ಯಾಕೆ ಈ ಥರ ಆಗ್ತಿದೆ? ಮನಸ್ಸಲ್ಲಿ ಏನೋ ಒಂಥರ ಸಂಕಟ, ನೆಮ್ಮದಿನೇ ಇಲ್ಲ. ಏನಾದರೂ ಕೆಟ್ಟದಾಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆಲ್ಲ ಆಗ್ತಿದೆ? ನೋಡಿದ್ಯಾ ಬ್ರೋ, ಮೇಡಮ್ ಅವ್ರಿಗೆ ವೈರ್ಲೆಸ್ ಫೀಲಿಂಗು. ಅಲ್ಲಿ ಅವ್ರಿಗೆ ಕಷ್ಟ ಆಗ್ತಿದ್ರೆ ಇಲ್ಲಿ ಇವ್ರಿಗೆ ಸಂಕಟ ಆಗ್ತಿದೆ. ಸಂಕಟ ಆಗ್ಲಿ ಬ್ರೋ, ಅನ್ಭವಿಸ್ಲಿ. ಶ್ರಾವಣಿ ಮುಖದಲ್ಲಿ ಸಂಕಟ ನೋಡ್ತಿದ್ರೆ ನನಗೆ ಸಂತೋಷ ಆಗ್ತಿದೆ. ನನಗೂ ಅಷ್ಟೇ ಸಂತೋಷ. ಕಳ್ತನ ಮಾಡ್ಬಿಟ್ಟು ಓಡಾಟಕ್ಕೆ ಕೊಟ್ಬಿಟ್ಟಿದ್ದೀರಾ? ನನ್ನ ಸಲ ನನ್ ಕೊಟ್ಬಿಡಿ, ಇಲ್ಲಾಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಾವಂತವ್ರಲ್ಲ. ಅಲ್ಲಮ್ಮ, ಬಿದ್ದು ಏಟಾಗಿರುತ್ತೆ ಅಂತ ಸಹಾಯ ಮಾಡಕ್ ಬಂದ್ರೆ ನಮ್ಮನೆ ಕಳ್ರು ಅಂತೀಯ? ಅಯ್ಯಯ್ಯಯ್ಯೋ, ಏನೇ ಕೇಳೋರು ಯಾರು ಇಲ್ವಾ? ಇವ್ರು ನಿಂಗೆ ಸುಮ್ಮನೆ ಬಿಟ್ರೆ ಎಷ್ಟು ಏನಮ್ಮ ಸರ ಕೊರಳಲ್ಲಿ ಐತೆ, ಯಾಕೆ ಹಂಗ್ ಬಿಡಕತ್ತಾ ಇದ್ಯಾ? ಈ ಸಲ ಅಲ್ಲಪ್ಪ, ನನ್ ಗಂಡ ಲಕ್ಷ್ಮೀ ಡಾಲರ್ ಸರ ಕೊಡ್ಸಿದ ಅದು ಕಣಪ್ಪ. ನೀನ್ ಕೆಳಗಡೆ ಬಿದ್ದಿದ್ದೆ. ನಾನು ಅನ್ಕೋನಲ್ಲ ಸರ್. ಕಳ್ರಲ್ಲ ಹಿಂಗೆ ಮಾತಾಡೋದು. ನಾನು ಕಳ್ತನ ಮಾಡೇ ಇಲ್ಲ ಅಂತ. ಗಾಡಿಯಲ್ಲಿ ಡ್ರಗ್ಸ್ ಆಗ್ತಾ ಇದೆಯಾ? ನಾನು ಬೇರೆ ಅಫೆನ್ಸ್ ಇದು. ಹೇಳಿ ಟೇಷನ್ಗೆ. ಮಾಡಿ ಎಲ್ರು ಒಟ್ಟಿಗೆ ಜೈಲಿಗೆ ಹೋಗ್ತಾರೆ. ಇಂಥ ಒಂದಿನಕ್ಕೋಸ್ಕರನೇ ಕಾಯ್ತೈತೆ. ಇದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಮಮ್, ಆದ್ರೆ ಮಿನಿಸ್ಟ್ರು ಮನೆಯವರು ಅಂತ ಏನಾದರೂ ಪೊಲೀಸ್ನವ್ರು ಬಿಟ್ಬಿಟ್ರೆ ಅವ್ರು? ನೋ ಚಾನ್ಸ್. ನಾನು ಬರೀ ದುಡ್ಡು ಮಾತ್ರ ಖರ್ಚು ಮಾಡಿಸಿಲ್ಲ, ರಾಜಕೀಯದಲ್ಲಿರೋ ದೊಡ್ಡ ದೊಡ್ಡ ತಲೆ ಕೈಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೀನಿ. ಅದು ಅಲ್ಲದೆ ಅವ್ರಿಗೆಲ್ಲ ಕೈ ತುಂಬ ದುಡ್ಡು ಕೊಟ್ಟಿದ್ದೀನಿ. ಯಾವ ಇನ್ಫ್ಲೂಯೆನ್ಸ್ಗೂ ಅವ್ರು ಬಗ್ಗಲ್ಲ. ಕೇಸ್ನ ಸ್ಟ್ರಾಂಗ್ ಮಾಡಿ ಎಲ್ರೂ ಜೈಲಿಗೆ ತಳ್ತಾರೆ. ಅಷ್ಟು ಮಾತ್ರ ಅಲ್ಲ, ವೀರುನ ಅವಮಾನ ಮಾಡೋದಕ್ಕೆ ನನ್ನ ಹತ್ರ ಇದ್ದಿದ್ದ ಕಡೆ ಅಸ್ತ್ರ ಇದು. ಸೂಪರ್ ಮಾಮ್. ವೀರುಗೆ ಅವಮಾನದ ಮೇಲೆ ಅವಮಾನ. ಮಿನಿಸ್ಟ್ರು ಮನೆಯವರು ಇಂಥ ಕೆಲಸಗಳು ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ಜನಗಳು ಮಿನಿಸ್ಟ್ರಿಗೆ ಉಗಿಯೋದು. ಅಷ್ಟು ಮಾತ್ರ ಅಲ್ಲ, ಸಮುದ್ರದಲ್ಲಿ ಚಂಡಮಾರುತ ಬಂದ್ರೆ ಎಲ್ಲೋ ದೂರದಲ್ಲಿರೋನು ಚಳಿಯಲ್ಲಿ ನಡೀಬೇಕು. ಇವರೆಲ್ಲರೂ ಒಟ್ಟಿಗೆ ಜೈಲಿಗೆ ಹೋಗೋದ್ ನೋಡಿ ಆ ಶ್ರಾವಣಿ ನರಳಿ ಸಾಯ್ಬೇಕು. ನಾನು ಅದನ್ನ ನೋಡ್ಬೇಕು.
ಯಾರು ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ಸುಬ್ಬು, ಅತ್ತೆ, ಅದಕ್ಕೆ ಮಾವ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿರ್ಬೋದು? ನಂಗೂ ಯಾಕೋ ಸಂಕಟ ಆಗ್ತಿದೆಯಲ್ಲ. ಒಬ್ರಾದ್ರೂ ಫೋನ್ ರಿಸೀವ್ ಮಾಡ್ಬೇಕಾಗಿತ್ತು. ಏನಾಗ್ತಿದೆ ಅಲ್ಲಿ? ಸರ್ 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 ನಾನು ಅಂತವನಲ್ಲ ಸರ್. ನನ್ನ ಗಾಡಿಲಿ ಹೇಗೆ ಬಂತು ಅಂತ ನನ್ಗೆ ಗೊತ್ತಿಲ್ಲ ಸರ್. ನಾನು ಅಂತ ಕೆಲಸ ಮಾಡೋನಲ್ಲ ಸರ್. ಸಿಗಾಕೊಂಡ್ ಕಳ್ರಲ್ಲ ಇದೇ ಮಾತು ಹೇಳೋದು. ಸಿಗಾಕೊಂಡ್ಮೇಲೆ ನಾವೇ ಸಾಚೆ ಅಂತ ವಾದ ಮಾಡ್ತಾರೆ. ಸರ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಸರ್. ಕಷ್ಟಪಟ್ಟು ದುಡಿಯೋನು ಸರ್ ನಾನು. ಮಣ್ಣು ತಿನ್ನೋ ಕೆಲಸ ಯಾವತ್ತೂ ನಾನು ಮಾಡಲ್ಲ ಸರ್. ಮಣ್ಣು ತಿನ್ನಲ್ಲ, ಬರೀ ಡ್ರಗ್ಸೇ ತಿಂತೀಯಲ್ಲ? ಅಯ್ಯೋ ಇಲ್ಲ ಸರ್. ಸರ್ ಇವನೇನು ತಿಂತಾರೆ ಸರ್? ಬೇರೆಯವ್ರು ತಿನ್ನಿಸ್ತಾರೆ, ದುಡ್ಡು ಮಾಡ್ತಾನೆ. ರೆಡ್ ಹಣ ಸಿಗಾಕೊಂಡಿದ್ಯಲ್ಲ, ಇನ್ನೇನು ಮಾತಾಡ್ತೀಯ? ಅದೇ ಪೇಷಂಟ್ಗೆ. ಸರ್ 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 ನೀವು ಯಾವ ಗಾಡಿನೂ ಚೆಕ್ ಮಾಡಿದೆ, ನನ್ನ ಗಾಡಿ ಮಾತ್ರ ಯಾಕೆ ಚೆಕ್ ಮಾಡಿದೆ ಸರ್? ಸರ್ ನೀವು ಯಾಕೆ ಸರ್ ಇಲ್ಲೇ ಬಂದು ಚೆಕಿಂಗ್ ಮಾಡ್ತಾ ಇದ್ದೀರಾ? ಸಿಗಾಕೊಂಡಿದ್ಯಾ, ಶಿಕ್ಷೆ ಅನುಭವಿಸ್ತೀಯಾ? ಬರೋ ಸುಮ್ಮನೆ. ಸರ್ 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 ನನಗೆ ಅನುಮಾನ ಇದೆ. ಇದನ್ನ ನೀವೇ ನನ್ನ ಗಾಡೀಲಿ ಇಟ್ಟಿರ್ತೀರಾ? ಏನ ನಿನ್ನ ಗಾಡಿಯಲ್ಲಿ ನಾವು ಡ್ರಗ್ಸ್ ಸಿಗ್ತೀವ? ನಮ್ಮನ್ನು ಕಳ್ರ ಅಂದ್ಕೊಂಡಿದ್ಯಾನ? ಡ್ರಗ್ಸ್ ಡೀಲಿಂಗ್ ಮಾಡೋದು ಅಲ್ಲದೆ ನಮ್ಮಲ್ಲಿ ಆರೋಪ ಮಾಡ್ತೀಯ? ನಿನ್ನಂತವನ್ನ ಒದ್ದು ಹೇಳ್ಕೊಂಡು ಹೋಗ್ಬೇಕು. ಏಯ್ ಏನ್ ಮಗ ಹೇಳ್ಕೊಂಬರ ಅಂತ. ಸರ್ 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 ನಾನು ಅಂತಲ್ಲ ಸರ್. ನಾನು ಬಿಟ್ಬಿಡಿ ಸರ್. ನನ್ನ ಮಗನ ಫೋನ್ ಮಾಡ್ತೀನಿ ಸರ್. ಅಯ್ಯೋ ಸರ್ 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 ಬಿಟ್ಬಿಡಿ ಸರ್. ರೆಡ್ ಹಣ ಸಿಗಾಕೊಂಡಿದ್ಯಾ? ನೀನು ಯಾರು ಫೋನ್ ಮಾಡೋದು ಪ್ರಯೋಜನ ಇಲ್ಲ. ಏಯ್ ಚೀಸ್ ಮಾಡಿ ಹೇಳಿನ ದಯವಿಟ್ಟು ಬಿಟ್ಬಿಡಿ ಸರ್. ಪ್ಲೀಸ್ ಸರ್, ನಾನು ಅಂತ ಕೆಲಸ ಮಾಡೋನಲ್ಲ ಸರ್. ಯಾಕೋ ಪುಟ್ಟ ಹಿಂಗ್ ಕೂಗಾಡ್ತಾ ಇದ್ಯಾ? ಏನಾಯ್ತು? ಇವನು ನನ್ನ ಹೇಳ್ಕೊಂಡು ಹೋಗ್ತಿದ್ದಾನೆ, ಕಿಡ್ನಾಪ್ ಮಾಡಕ್ ಬಂದಿದ್ದಾನೆ. ಏಯ್ ಇಲ್ಲ ಯಜಮಾನ್ರಿ, ಅವನು ಕೆಳಗಡೆ ಬಿದ್ದಿದ್ದ, ಅದಕ್ಕೆ ಎತ್ತಕ್ ಬಂದೆ. ಏಯ್ ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಹೇಳ್ಬಾರ್ದಂಗೆ. ಆ ಹುಡುಗ ಚೆನ್ನಾಗ್ ಮಾತಾಡ್ತಾವ್ನೆ, ಕೂಗಾಡ್ತಾ ಇದ್ದಾನೆ. ಅವನ್ ಯಾಕೆ ಬೀಳ್ತಾನೆ? ಸುಳ್ಳು ಹೇಳಿ ನಮ್ಮನ್ನ ಯಾಮಾರಿಸ್ಬೇಡ. ಇತ್ತೀಚೆಗೆ ಮಕ್ಳು ಕಳ್ಳರು ಜಾಸ್ತಿ ಆಗಿದ್ದಾರೆ. ಈ ರೀತಿ ಅಮಾಯಕತರ ಬಂದು ಮಕ್ಕಳನ್ನ ಪ್ರಜ್ಞೆ ತಪ್ಪಿಸಿ ಎತ್ತಾಕೊಂಡು ಹೋಗ್ತಾರೆ. ಹೌದಾ ಆಂಟಿ, ನಮ್ ಬಾಯಿ ಮುಚ್ಚಿ ತಕೊಂಡ್ ಹೋಗಕ್ ಬಂದ. ಅಷ್ಟರಲ್ಲಿ ಎಲ್ಲಾರ್ನು ಕಿರ್ಚಿದೆ. ಅವಾಗ ನೀವೆಲ್ಲ ಬಂದ್ರಿ. ಎಲ್ಲ ನಿನ್ನ ಚೋಟುದ ಎಲ್ಲ ಇಷ್ಟು ಸುಳ್ಳು ಹೇಳ್ತೀಯ? ಇದೆಲ್ಲ ಸುಳ್ಳು ಹೇಳ್ಬಾರ್ದು, ಕೆಟ್ಟ ಬುದ್ಧಿ ಅದು. ನಿಜ ಹೇಳು. ಕೆಟ್ಟ ಬುದ್ಧಿನ? ನಿನ್ನಂತನು ಆ ಹುಡುಗನ್ಗೆ ಬುದ್ಧಿ ಹೇಳಕ್ ಹೋಗ್ತಾ ಇದೆಯಲ್ಲ. ಇನ್ನು ಏನ್ ನೋಡ್ತಾ ನಿಂತಿದ್ದೀರಲ್ಲ, ಇಂಥವ್ರಿಗೆ ತಕ್ಕಿ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ಬೇಕು. ಶ್ರಾವಣಿ ಸುಬ್ರಹ್ಮಣ್ಯ